ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್ ಸುಧೀಂದ್ರ ಕುಮಾರ್. ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಸಂಬಂಧಪಟ್ಟ ಹಾಗೆ ಚುನಾವಣೆ ನಡೆಯಲ್ಲ ಅನ್ನುವಂತಹ ವಾದ ವಿವಾದಗಳ ಮಧ್ಯೆಯೊಳಗೆ ಬೆಂಗಳೂರು ಪಶ್ಚಿಮ ಗ್ರೇಟರ್ ಬೆಂಗಳೂರಿಗೆ ಸೇರಿದಂತಹ ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯೊಳಗೆ ಈಗಾಗಲೇ ಅಭ್ಯರ್ಥಿಗಳ ಆಯ್ಕೆ ಕುರಿತಂತೆ ಕಾಂಗ್ರೆಸ್ ಪಕ್ಷ ಆಕಾಂಕ್ಷಿತರ ಸಭೆ ನಡೆಸಿತು. ಸಭೆಯೊಳಗೆ ಆಗಲೇ ಈ ಹಿಂದೆ ವರದಿ ಕೊಟ್ಟ ಹಾಗೆ 121 ಜನರು ಆಕಾಂಕ್ಷಿತರು ಪಟ್ಟಿಯನ್ನು ಕೊಟ್ಟಿದ್ದಾರೆ. 121 ಜನರೇ ಆಯ್ಕೆಯೆಲ್ಲ ಮಾಡ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಬೇರೆಯವ್ರನ್ನೂ ಕೂಡ ಆಯ್ಕೆ ಆಗುವ ಸಾಧ್ಯತೆಗಳು ಇದೆ. ಈ ಮಧ್ಯೆಯೊಳಗೆ ಒಬ್ಬೊಬ್ಬರು 2 ವಾರ್ಡ್ಗಳನ್ನು ಕೇಳಿದ್ದಾರೆ. ಕೆಂಪೇಗೌಡ ನಗರ ಮತ್ತು ಹೇರೋಹಳ್ಳಿಯಲ್ಲಿ 2 ಕಡೆಗೂ ನನಗೆ ಕೊಟ್ಟರೆ ನಾನು ನಿಲ್ತುಕೋತೀನಿ ಅಂತಕ್ಕಂಥದ್ದು ಲೋಕೇಶ್ ಗೌಡ ಅವರು. ಉಲ್ಲಾಳು ಹಾಗೂ ನಾಗದೇವನಹಳ್ಳಿ ಕೊಟ್ಟರು ಪರವಾಗಿಲ್ಲ ಅಂತ ರೋಹಿಣಿ ಸುರೇಶ್ ಅವರು. ಶಿವನಪಾಳ್ಯ ಕೆಂಗೇರಿ ಕೋಟೆ ಕೊಟ್ಟರೆ ಓಕೆ, ಅದರಲ್ಲೂ ಪತ್ರಕರ್ತರ ಪರವಾಗಿ ಕೊಡಿ ಅಂಥೇಳಿ ಬಿ ಟಿ ಶ್ರೀನಿವಾಸ್ ಅವರು. ಶಿವನಪಾಳ್ಯ ಕೆಂಗೇರಿ ಕೋಟೆಯಿಂದ ರುದ್ರಪ್ಪ ಅವರು. ಕೆಂಗೇರಿ ಕೋಟೆ ಹಾಗೂ ಕೆಂಗಲ್ ಹನುಮಂತಯ್ಯ ವಾರ್ಡಿನಿಂದ ಪ್ರಭಾಕರ್ ಅವರು ಕೇಳಿದ್ದಾರೆ. ಈ ಮೊದಲಿಗೆ ತಂದೆ ಮಗ ಒಂದೊಂದು ವಾರ್ಡನ್ನು ಕೇಳಿದ್ದಾರೆ. ಕೆಂಗಲ್ ಹನುಮಂತಯ್ಯ ವಾರ್ಡ್ಗೆ ಮುನಿರಾಜು ಅನ್ನುವಂಥವ್ರು ನನಗೆ ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ಅವರ ಮಗ ಕೀರ್ತನ್ ಮುನ್ರಾಜ್ ಗೌಡ ಅವರು ಕೆಂಗೇರಿ ಕೋಟೆ ಕೊಡಿ ಅಂತ ಕೇಳಿದ್ದಾರೆ. ಈ ಮಧ್ಯೊಳಗೆ ರಾಜರಾಜೇಶ್ವರಿ ನಗರಸಭೆಯ ಮಾಜಿ ಸದಸ್ಯ, ಕೆಂಗೇರಿ ಪುರಸಭೆಯ ಮಾಜಿ ಸದಸ್ಯ ಎನ್ ಸತ್ಯನಾರಾಯಣ, CMC ಸತ್ಯನಾರಾಯಣ ಬಿರುಸಿನ ಚಟುವಟಿಕೆಯಲ್ಲಿ ಈಗಾಗಲೇ ಪಾಲ್ಗೊಂಡಿದ್ದಾರಂತೆ. ಈ ರೀತಿಯಾಗಿ ನಡೀತಾ ಇರತಕ್ಕಂತಹ ಹಗ್ಗ ಜಗ್ಗಾಟ ಒಂದು ಕಡೆಗಾದರೆ, ಇನ್ನೊಂದು ಕಡೆಗೆ ಜನರ ಮನಗೆಲ್ಲುವುದಕ್ಕೋಸ್ಕರವಾಗಿ ತಮ್ಮದೇ ಆಗಿರತಕ್ಕಂಥ ತಂತ್ರಗಳನ್ನು ಒಂದು ಕಡೆಗೆ ಅನುಸರಿಸ್ತಾ ಇದ್ದಾರೆ. ಒಬ್ಬೊಬ್ಬರು 2-3 ವಾರ್ಡ್ ಕೇಳಿರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಗೊತ್ತಿಲ್ಲ, ಏನಾಗ್ಬೋದು ಅನ್ನೋದು ಗೊತ್ತಿಲ್ಲ. ನೋಡೋಣ. KR ಮೂರ್ತಿಯವರು ಕೂಡ 2 ವಾರ್ಡನ್ನು ಕೇಳಿದ್ದಾರೆ. ಇರಲಿ, ಯಾರಿಗೆ ನಾನು ಕೇವಲ ಕೆಲವೊಂದು ಮುಖ್ಯವನ್ನು ಮಾತ್ರ ಹೇಳ್ತಾ ಇದ್ದೇನೆ. ಎಲ್ಲರೂ ನಮ್ಮ ಹೆಸರು ಹೇಳಲಿಲ್ಲ, ನಾನು 3 ಕಡೆ ಕೇಳಿದ್ದೆ, ನಾನು 4 ಕಡೆ ಕೇಳಿದ್ದೆ ಅಂದರೆ ಯಾರೇನೂ ಮಾಡಲಿಕ್ಕಾಗೋದಿಲ್ಲ. ಮೊದಲಿಗೆ ನೀವು ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ನಾನು ನಿಲ್ಲಬಾರದೆ ಸುಮ್ಮನೆ ಹೆಸರು ಕೊಟ್ಟಿದ್ದೇನೆ ಅನ್ನೋದು ನೀವು ತೀರ್ಮಾನ ಮಾಡಿಕೊಂಡು ಆಮೇಲೆ ನಮ್ಮನ್ನು ಮಾತನಾಡ್ತೀವಿ ಅನ್ನುವಂಥದ್ದು ನಮ್ಮ ಮನವಿ. ಅವತ್ತು ಸಭೆ ಆದಾಗ ಬಂದಂಥ ಹೆಸರುಗಳು ಕೆಲವೊಂದನ್ನು ನಿಮ್ಮ ಗಮನಕ್ಕೆ ತರ್ತಾನೆ. ಆ ಮಧ್ಯೆಯೊಳಗೆ ಅವತ್ತಲ್ಲಿ ಚರ್ಚೆ ಆದಂಥ 2 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. ಮೊದಲನೇದಾಗಿ ಸತೀಶ್ ರವರು ಒಂದು ಮಾತನ್ನು ಹೇಳಿದ್ರು, ನಾನು ನನ್ನ ನಿಷ್ಠೆಯನ್ನು ಎದೆ ಬಗೆದು ತೋರಿಸಬೇಕಾದಂಥ ಅಗತ್ಯತೆ ಇಲ್ಲ, ನನ್ನ ನಿಷ್ಠೆ ಸೋಮಶೇಖರ್ ಅವರಿಗೆ ಇದ್ದೇ ಇದೆ. ವಾಸುದೇವರವರು ಬೇಡ ಅಂತ ಹೇಳಿದ್ರು ಕೂಡ ವಾಸುದೇವರವರು ನಮ್ಮ ಅಭ್ಯರ್ಥಿ ಅಂತ ST ಸೋಮಶೇಖರ್ ಅವರು ಆದೇಶ ಮಾಡಿದಾಗ ನಾನು ಅವರ ಪರವಾಗಿ ಕೆಲಸ ಮಾಡಿದ್ದೇನೆ. ಸೋಮಶೇಖರ್ ಎಲ್ಲಿದ್ದಾರೆ, ನಾನು ಅವರ ಪರವಾಗಿದ್ದೇನೆ. ಹಾಗಾಗಿ ನನ್ನ ಬಗ್ಗೆ ಯಾರು ಏನೇ ಹೇಳಿದರೂ ನಾನು ಅದಕ್ಕೆ ಉತ್ತರಿಸುವ ಅಗತ್ಯತೆ ಇಲ್ಲ. ನನ್ನ ನಿಷ್ಠೆ 100ಕ್ಕೆ 100 ಇದೆ. ಆಂಜನೇಯ ತೋರಿಸಿದ ಹಾಗೆ ಎದೆ ಬಗೆದು ನಾನು ತೋರಿಸಲಾಗುವುದಿಲ್ಲ ಅನ್ನುವಂಥದ್ದು ಸತೀಶ್ ಅವರು ಹೇಳಿದ್ದಾರೆ. ಅದು ಯಾಕೆ ಹೇಳಿದ್ರು, ಯಾರು ಚುಚ್ಚಿದ್ರೋ, ಯಾವಾಗ ಚುಚ್ಚಿದ್ರೋ ಗೊತ್ತಿಲ್ಲ. ಇನ್ನೊಂದು ಕಡೆಗೆ ಸುಮಾ ಜನಾರ್ದನ್ರವರು ಕೂಡ ಹೇಳಿದ್ದನ್ನು ನಾವು ಈಗಾಗಲೇ ಹೇಳಿದ್ವಿ. ಮಹಿಳಾ ಮೀಸಲಾತಿ ಆದರೆ ಮಹಿಳೆಯರಿಗೆ ಟಿಕೆಟ್ ಕೊಡಿ, ನೀವು ನಾಯಕರು ಅಂತೇಳಿ ಪುರುಷರ ಮನೆಯವರಿಗೆ ಟಿಕೆಟನ್ನು ಕೊಡುವುದಾದರೆ ನ್ಯಾಯ ದೊರಕಿಸಿದಂತಾಗುವುದಿಲ್ಲ. ನಮಗೂ ಅಧಿಕಾರ ಚಲಾಯಿಸಲಿಕ್ಕೆ ಹಕ್ಕು ಬರುತ್ತೆ, ನಾವು ಅಧಿಕಾರವನ್ನು ನಿಭಾಯಿಸಬಲ್ಲೆವು ಅನ್ನುವಂಥದ್ದು ಸುಮಾ ಜನಾರ್ದನ್ರವರ ವಾದ ಒಂದು ಕಡೆಗೆ. ಬಹುಶಃ ಅದು ನೋಡಿದಾಗ ಅನಿಸುತ್ತೆ ಉಲ್ಲಾಳಿಗೆ ಏನೋ ಅನಿಲ್ ಕುಮಾರ್ ಅವರ ಶ್ರೀಮತಿಯವರಿಗೆ ಟಿಕೆಟ್ ಕೊಡಬಹುದು ಅನ್ನುವ ಚರ್ಚೆಯ ಆಧಾರದ ಮೇಲೆ ಸುಮಾ ಜನಾರ್ದನ್ ಅವರೇನಾರ ಈ ರೀತಿ ಟಾಂಗ್ ಕೊಟ್ಟಿದ್ದಾರಾ ಅಂತ ಅಲ್ಲೆಲ್ಲ ಚರ್ಚೆ ಆಗ್ತಿದೆ. ಇರಲಿ, ಗೊತ್ತಿಲ್ಲ, ಆಗ್ತಾ ಇರಬಹುದು, ಆಗದಲ್ಲೂ ಇರಬಹುದು. ಈ ಮಧ್ಯೆಯೊಳಗೆ ನಾಗದೇವನಹಳ್ಳಿಯ ವಾರ್ಡ್ ಕೂಡ ಒಂದು ಸ್ವಲ್ಪ ಬಿರುಸಿನ ಚಟುವಟಿಕೆ ನಡೀತಾ ಇದೆ. ನಾಗದೇವನಹಳ್ಳಿಯ ವಾರ್ಡು JDSನಿಂದ ಬರೋರಿಗೆ ಟಿಕೆಟ್ ಕೊಡ್ತಾರಂತೆ ಅನ್ನುವಂತಹ ಒಂದು ಊಹಾಪೋಹಗಳ ಮಧ್ಯೆಯೊಳಗೆ ಎನ್ ಸತ್ಯನಾರಾಯಣ, CMC ಸತ್ಯನಾರಾಯಣ ನನಗೆ ಟಿಕೆಟ್ ಖಚಿತ ಅನ್ನುವಂಥದ್ದು ಅವರ ಭಾವನೆ ಇದೆ. ಸೋಮಶೇಖರ್ ಅವರು ನನಗೆ ಎಲ್ಲರೂ ಒಂದು ಕಡೆ ಟಿಕೆಟ್ ಕೊಡ್ತಾರೆ, ಅದರಲ್ಲಿ ನಾಗದೇವನಲ್ಲಿ ರಿಸರ್ವೇಷನ್ ಮಾಡಿ ಕೊಡ್ತಾರೆ, ನಾನು ನಿಲ್ತೇನೆ ಅನ್ನುವಂಥ ಆತ್ಮವಿಶ್ವಾಸ ಅವ್ರದ್ದಿದೆ. ಬಹುಶಃ ಸೋಮಶೇಖರ್ ಅವರ ಜೊತೆಗಿನ ವಿಶ್ವಾಸದ ಒಡನಾಟ, ಹಳೆಯ ನೆನಪುಗಳ ಕಾದಾಟ, ಹಳೆಯ ನೆನಪುಗಳ ಒಂದಷ್ಟು ಮೆಲುಕುಗಳ ಮಧ್ಯೆಯೊಳಗೆ ಯಶಸ್ವಿ ಆಗಬಹುದೇನೋ ಗೊತ್ತಿಲ್ಲ. ಆದರೆ ಅಲ್ಲಿನ ವಾರ್ಡ್ ಅಧ್ಯಕ್ಷ ಪ್ರಕಾಶ್ ಗೌಡ ಹೇಳ್ತಾರೆ, ನಾನು ಸೋಮಶೇಖರ್ ಅವರ ಮಾನಸ ಪುತ್ರ ಇದ್ದಾಗೆ ಅವರು ನನಗೆ ಕಾನೂನುಬದ್ಧವಾಗಿ ಏನೋ ಒಂದನ್ನು ಸರೆಂಡರ್ ಮಾಡಿ ಅಂತ ಹೇಳಿದ್ದಾರೆ, ನಾನು ಸರೆಂಡರ್ ಮಾಡಿಬಿಟ್ಟಿದ್ದೇನೆ, ಚುನಾವಣೆಗೆ ನನಗೆ ಟಿಕೆಟ್ ಗ್ಯಾರಂಟಿ, ಯಾವುದೇ ಕಾರಣಕ್ಕೂ ನನ್ನ ಬಿಟ್ಟು ಯಾರು ಕೊಡಲ್ಲ ಅಂತ ಪ್ರಕಾಶ್ ಗೌಡ ಹೇಳ್ತಾ ಇದ್ದಾರೆ. ಜನರಲ್ ಮಾಡಿ ಪ್ರಕಾಶ್ ಗೌಡಂಗೆ ಕೊಡ್ತಾರೋ,
JDSನಿಂದ ಬಂದಂಥ ಬೇರೆಯವ್ರಿಗೆ ಕೊಡ್ತಾರೋ ಅಥವಾ ಸತ್ಯನಾರಾಯಣ ಅವ್ರಿಗೆ CMC ಕೊಡ್ತಾರೋ ಗೊತ್ತಿಲ್ಲ. ಒಟ್ಟಿನೊಳಗಂತೂ ಒಂದಷ್ಟು ಚಕಮಕಿ ನಡೀತಾ ಇದೆ. ಆ ಮಧ್ಯೆಯೊಳಗೆ ಮೈಲ್ಸಂದ್ರ ಹೋಗಿ ಏನೀಗ ಕೆಂಗೇರಿ ಆಯಿತು. ಕೆಂಗೇರಿಯಲ್ಲೂ ಕೂಡ ಯಾರು BCMA ಮಾಡಿ ಏನಾದರೂ ನಾಗರಾಜ್ಗೋ ಮಂಜುನಾಥ್ಗೆ ಟಿಕೆಟ್ ಕೊಟ್ಟು ಬಿಟ್ಟರೆ ಕಾಂಗ್ರೆಸ್ನಿಂದ BJPಯ ಮುನಿರಾಜು ಬಂದು ನಿಂತು ಸಾಕಷ್ಟು ಹಣ ಖರ್ಚನ್ನು ಮಾಡಿ ಅದನ್ನು ತಮ್ಮ ತೆಕ್ಕೆಗೆ ಹಾಕಿಕೊಳ್ಳಬಹುದಾಗಿರುವುದರಿಂದ BCMA ಮಾಡಿ BJPಯ ಮುನಿರಾಜಿಗೆ ಸುಲಭ ಜಯ ಸಾಧಿಸುವಂತಾಗಲು ಅವಕಾಶ ನೀಡಬಾರದು ಅಂಥೇಳಿ ಅದು ಕೆಟಗರಿ ಬದಲಾಯಿಸಿ ಬಿಡಬಹುದು ಅನ್ನುವಂತಹ ಮಾತುಗಳು ಇದೆ. ಎಲ್ಲ ಒಂದು ಹಂತದೊಳಗೆ ಕೆಂಗೇರಿಯನ್ನು ಅಂದರೆ ಮೈಲ್ಸಂದ್ರವನ್ನು ಯಾವುದೇ ಒಂದು ಜನಾಂಗಕ್ಕಿಂತ ಆದಾಯ ತೆರಿಗೆಯ ಮಿತಿ ಒಳಗೆ ಬರಬಹುದಾದ ಒಂದು ಕೆಟಗರಿಯನ್ನು ಮಾಡಿಬಿಟ್ರೆ ಸುಲಭವೇನೋ ಅನ್ನುವಂಥ ಚಿಂತನೆಗಳು ಚರ್ಚೆಗಳು ಆಗ್ತಾ ಇದೆಯಂತೆ. ಅದು ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಏನಾಗಿದೆ ಅಂತಂದರೆ ಅವರು ಬಂದುಬಿಟ್ರೆ ಇವರು ಬಂದುಬಿಟ್ರೆ ಅವರು ಬರೋದು ಬೇಡ ಇವರು ಬರೋದು ಬೇಡ ಅನ್ನುವಂತಹ ಲೆಕ್ಕಾಚಾರದೊಳಗೆ ಇದೆಲ್ಲ ನಡೀತಾ ಇದೆ. ಯಾವುದಾದ್ರು ಹೆಸರುಗಳು ಬಂದಿದೆ ಅಂತ ಈಗ ಹೇಳಿಬಿಡ್ತೇನೆ ಒಂದು ಹಂತದೊಳಗೆ. ಕೆಲವೊಂದು ಹೆಸರುಗಳು ಬಿಟ್ಟು ಹೋಗ್ಬೋದು. ಅದಾದ ಮೇಲೆ ಈ ಹೆಸರುಗಳ ಕ್ರೋಢೀಕರಣದ ನಂತರೊಳಗೆ ಒಂದೊಂದು ವಾರ್ಡಿನೊಳಗೆ ಸ್ಕ್ರೂಟ್ನಿ ಮಾಡಿ 2 ಅಥವಾ 3 ಹೆಸರಿಗೆ ಇಳಿಸಿ ನಂತರ ಅದನ್ನು ಅಂತಿಮಗೊಳಿಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಯಾರೊಬ್ಬರು ಸ್ನೇಹಿತರು ಹೇಳ್ತಾ ಇದ್ದರು, ಸೋಮಶೇಖರ್ ಅವರು ಎಲ್ಲೋ ಒಂದು ಕಡೆ ತಪ್ಪು ಮಾಡಿಬಿಟ್ರು, ಎಲ್ಲರನ್ನೂ ಕರೆದು ಕೂಡಿಸ್ಕೊಂಡು ನಿಮ್ಗೆ ಯಾವಲ್ಲೆಲ್ಲ ಟಿಕೆಟ್ ಬೇಕು ಹೇಳಿ ಅಂತ ಆಕಾಂಕ್ಷಿತರ ಪಟ್ಟಿಯನ್ನು ತೆಗೆದುಕೊಂಡ್ರು. ಆ ಪಟ್ಟಿ ತೆಗೆದುಕೊಳ್ಳುವ ಮುನ್ನ ಒಬ್ಬೊಬ್ಬರು ಅರ್ಜಿಯನ್ನು ತೆಗೆದುಕೊಂಡು ನಿಮ್ಮ ವಾರ್ಡಿಗೆ ನೀವು ಅರ್ಜಿಯನ್ನು ಹಾಕಿ ಅರ್ಜಿಯ ಶುಲ್ಕ 50,000 ರೂಪಾಯಿ ಅಂತ ನಿಗದಿಪಡಿಸಿ ಬಿಟ್ಟಿದ್ದರೆ ಲಕ್ಷಾಂತರ ರೂಪಾಯಿ ಹಣ ಬಂದು ಹೋಗ್ತಿತ್ತು. ಅದನ್ನು ಅಭಿವೃದ್ಧಿಗೆ ಬಳಸಬಹುದಾಗಿತ್ತು. ಅಲ್ಲದೆ ಒಬ್ಬೊಬ್ಬರು 3-3, 4-4 ವಾರ್ಡನ್ನ ಆಯ್ಕೆಯೇ ಮಾಡಿಕೊಳ್ಳುತ್ತಿರಲಿಲ್ಲ ಅನ್ನುವಂಥ ಒಂದಷ್ಟು ಮಾತಷ್ಟೇ, ಅದೇನು ಕೆಲಸ ಆಗುವಂಥದ್ದಲ್ಲ, ಮಾತಾಡಿದ್ದಾರೆ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ. ದೊಡ್ಡಬಿದ್ರಕಲ್ಲಿಂದ ಪ್ರಸಾದ್ ಕುಮಾರ್ ಚೆನ್ನನಾಯಕನಹಳ್ಳಿಯವರು, ದೇವರಾಜು, ಮಂಜುನಾಥು, ರವಿಕುಮಾರು, ಭಾಗ್ಯಲಕ್ಷ್ಮಿ ಹಾಗೆ ಇನ್ನೊಬ್ಬರು ಟಿಕೆಟ್ ಕೇಳಿದಾರಲ್ಲಿ. ಅಂದ್ರಳ್ಳಿಯಿಂದ ಪ್ರಕಾಶು, ಶ್ರೀನಿವಾಸು, ಮುನಿರಾಜು, ನಾಗರಾಜು, ಒಬ್ಬ ಮಹಿಳೆ ಟಿಕೆಟ್ ಕೇಳಿದ್ದಾರೆ. ಕೆಂಪೇಗೌಡ ನಗರದಿಂದ ಸತೀಶು, ಬೆಟ್ಟೇಗೌಡ, ಕುಮಾರು, ಲೋಕೇಶ್ ಗೌಡ ಮತ್ತೊಬ್ಬ ಮಹಿಳೆಯರನ್ನು ಟಿಕೆಟ್ ಕೇಳಿದ್ದಾರೆ. ಹೇರೋಹಳ್ಳಿಯಿಂದ ರವಿ, ಪ್ರಕಾಶ್ ಚಂದ್ರ, ಲೋಕೇಶ್ ಗೌಡ, RV ಭದ್ರೇಂದ್ರ ವಂಶಸ್ಥರಿಂದ ಪ್ರಸಾದು, ಶ್ರೀನಿವಾಸು, ಹನುಮಂತರಾಯಪ್ಪ ಸೂರಿ, ಉಮಾಶಂಕರು, ಮಂಜುನಾಥು, ಕುಮಾರಸ್ವಾಮಿ, ನಂಜಪ್ಪ ಕೇಳಿದ್ದಾರೆ. ಬ್ಯಾಡ್ರಳ್ಳಿಯಿಂದ ರಮೇಶ್ ಆದಿತ್ಯ, ಅಶ್ವತ್ತು, ನೀಲಾಂಬಿಕೆ, ಸವಿತಾಗೌಡ, ಸ್ವಾಮಿಗೌಡ, ಶ್ರೀಧರ್, ಹನುಮಂತರಾಯಪ್ಪ, ನಿಖಿಲ್ ಗೌಡ, ಪುಟ್ನರ್ಸಯ್ಯ, ವೆಂಕಟೇಶ್, ವೇಣುಗೋಪಾಲ್, ಸೌಮ್ಯ ಕೇಳಿದ್ದಾರೆ. ಉಳ್ಳಾಳದಿಂದ ಅನಿಲ್ ಕುಮಾರ್, ಸಂತೋಷ್, ಉಪಕಾರ ಬಡಾವಣೆಯವರು, H ರಾಮಮೂರ್ತಿ, ರಮೇಶ್ ಗೌಡ, ಸುಮಾ ಜನಾರ್ದನ್, KM ನಾಗರಾಜ್, ವೆಂಕಟೇಶ್, ಸಂಜಯ್, ದಾದಾಪೀರ್, ರೋಹಿಣಿ ಸುರೇಶ್, ವೆಂಕಟರಮಣ ಕೇಳಿದ್ದಾರೆ. ನಾಗದೇವನಹಳ್ಳಿಯಿಂದ ಪ್ರಕಾಶ್ ಗೌಡ, N ಸತ್ಯನಾರಾಯಣ, CMC ಸತ್ಯನಾರಾಯಣ, PN ಪ್ರಸಾದ್, ಲಕ್ಷ್ಮೀದೇವಿ, ಚೇತನ್, ರೋಹಿಣಿ ಸುರೇಶ್, ತಮ್ಮಯ್ಯ ಕೇಳಿದ್ದಾರೆ. ಶಿವನಪಳ್ಳಿದ ಮಹೇಂದ್ರ ಕಿರಣ, KY ಕೃಷ್ಣ, ಒಬ್ಬ ಮಹಿಳೆ ಒಬ್ಬರು ಕೇಳಿದ್ರು. BT ಶ್ರೀನಿವಾಸ್, ಡಾಕ್ಟರ್ G ಸತ್ಯ, ರುದ್ರಪ್ಪ, GV ಮಂಜುನಾಥ್, ನಾಗರಾಜ್, V ವೆಂಕಟಾಚಲ, N ಶಂಕರ್, ಅನಿಲ್ ಕುಮಾರ್, K ಗೊಲ್ಲಹಳ್ಳಿ ಅವರು ಕೇಳಿದ್ದಾರೆ. ಕೆಂಗಲ್ ಹನುಮಂತಯ್ಯ ವಾರ್ಡ್ನಿಂದ ಪ್ರಭಾಕರ್, KR ಮೂರ್ತಿ, DV ರುದ್ರಮೂರ್ತಿ, ಭರತ್ R, ಡಾಕ್ಟರ್ ಅನುಪಮ ಪಂಚಾಕ್ಷರಿ, ರೋಹಿಣಿ ಸುರೇಶ್, ಸಜ್ಜದ್ ಬಾಬು, ಸತೀಶ್, ಕಸ್ತೂರಿ ಶಿವಕುಮಾರ್, ಮುನಿರಾಜು, ಶಂಕರ್, ಪದ್ಮ ಹರೀಶ್, ನಾಗರಾಜ್, ವೆಂಕಟಾಚಲ, ಚಿಕ್ಕರಾಜು, ಕುಂಬಳಗೋಡು ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರು, ಸೋಮಶೇಖರ್, ನಾಗರಾಜ್, ನವೀನ್ ಕುಮಾರ್, ಮಹದೇವಪ್ಪ, ಅಮೃತ್ ಗೌಡ ಕೇಳಿದ್ದಾರೆ. ಕೆಂಗೇರಿ ಕೋಟೆಯಿಂದ KR ಮೂರ್ತಿ, ಕೋಡಿಪಾಳ್ಯ, ಶಿವಮಾದಯ್ಯ, ಆರ್ಯ ಶ್ರೀನಿವಾಸ್, ಪ್ರಭಾಕರ್, ಮುನ್ರಾಜು, ಲಕ್ಕಣ್ಣ, ಅರುಂಧತಿ ನಾಗರಾಜ್, ರಾಮಚಂದ್ರ ಕೋಡಿಪಾಳ್ಯ, ಕೀರ್ತನ್ ಮುನ್ರಾಜು ಗೌಡ, ಅರುಂಧತಿ ರಾಜ್, ರುದ್ರಪ್ಪ, BT ಶ್ರೀನಿವಾಸ್, ಮೈಲ್ಸಂದ್ರ ನಾಗರಾಜ್, ಅಮೃತ್ ಗೌಡ, ಸಿದ್ದಪ್ಪ ಕೇಳಿದ್ದಾರೆ. ಕೆಂಗೇರಿಯಿಂದ KY ಕೃಷ್ಣ, KR ಮೂರ್ತಿ, ಶ್ರೀನಾಥ್, ನಿಖಿಲ್ KR, ಕಿರಣ್ ಕುಮಾರ್ ಪಟ್ಟಣಗೆರೆ, ಮೈಲ್ಸಂದ್ರ ನಾಗರಾಜ್, ಮಹಮ್ಮದ್ ಸಲಹ್ಯ, ಮಂಜುನಾಥು, ರಹಮತ್ತು, ಅರುಣ್ ಕುಮಾರ್, ಸುದರ್ಶನ್ ಕೇಳಿದ್ದಾರೆ. ತಲಗಟ್ಪುರದಿಂದ ಅಮೃತ್ ಗೌಡ, ಅರುಣ್ ಕುಮಾರು, ರವಿಕುಮಾರು, ಶಿವಣ್ಣ, ಕೃಷ್ಣ, ಪ್ರಕಾಶ್ ಮತ್ತೊಬ್ಬರು ಕೇಳಿದ್ದಾರೆ. ಇಷ್ಟು ಜನ ಟಿಕೆಟ್ ಆಕಾಂಕ್ಷಿತರಿದ್ದಾರೆ. ಇನ್ನೂ ಕೂಡ ಸದ್ಯಕ್ಕೆ ಸೆಷನ್ ಎಲ್ಲ ಮುಗಿಸ್ಕೊಂಡು ಬಂದಾದಮೇಲೆ ಮತ್ತೊಂದಷ್ಟು ಸಭೆಗಳನ್ನ ಮಾಡಿ ಯಾರು ಬೇರೆ ಪಕ್ಷದಿಂದ ಬರ್ತಾರೆ, ಯಾರು ಟಿಕೆಟ್ ಕೊಡಿದ್ರೆ ಬೇರೆ ಪಕ್ಷಕ್ಕೆ ಹೋಗ್ತಾರೆ, ಎಲ್ಲವನ್ನು ಅಳೆದು ತೂಗಿ ಲೆಕ್ಕಾಚಾರವನ್ನು ಹಾಕಿ ಟಿಕೆಟ್ ಕೊಡಲಾಗ್ತದೆ. ಕೆಲವೊಬ್ಬರಂತೂ ನನಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ತಪ್ಪಿಸುವುದಿಲ್ಲ, ಎಲ್ಲಾದರೂ ಒಂದು ಕಡೆ ನಿಶ್ಚಿತ ಅಂತ ಹೇಳಿಬಿಟ್ಟು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವರು ಮನೆಗಳ ಸಂಪರ್ಕ, ಬೇರೆ ಬೇರೆ ರೀತಿ ಒಳಗೆ ಸಂಪರ್ಕವನ್ನು ಆರಂಭಿಸಿದ್ದಾರೆ ಎನ್ನುವಂಥ ಮಾಹಿತಿ ಇದೆ. ನೋಡೋಣ, ಒಬ್ಬೊಬ್ಬರು 2 ಕಡೆ 3 ಕಡೆ ಕೇಳಿದ್ದಾರೆ, ಇನ್ನು ಕೆಲವರು ಒಂದೇ ಕಡೆ ಕೇಳಿದ್ದಾರೆ. ನನಗೇ ಜಾತಿ ಲೆಕ್ಕಾಚಾರ, ನನಗೇ ಟಿಕೆಟ್ ಅಂತಿದ್ದಾರೆ. ಯಾರಿಗೆ ಯಾವಾಗ ಎಲ್ಲಿ ಟಿಕೆಟ್ ಕೊಡ್ತಾರೆ, ಯಾರನ್ನ ಕರ್ಕೊಂಬಂದು ಟಿಕೆಟ್ ಕೊಡ್ತಾರೆ ಅನ್ನುವಂಥದ್ದು ಕಾದು ನೋಡೋಣ ಅಂತ ಹೇಳ್ತಾ, ಒಟ್ಟಾರೆಯಾಗಿ ಬೆಂಗಳೂರು ಪಶ್ಚಿಮಕ್ಕೆ ಸೇರಿದಂತಹ ಯಶವಂತಪುರ ಕ್ಷೇತ್ರದ ಕಾಂಗ್ರೆಸ್ನ ಒಂದು ವರದಿಯನ್ನು ನಿಮ್ಮ ಗಮನಕ್ಕೆ ಕೊಟ್ಟಿದ್ದೇನೆ. ಮತ್ತೆ ವಿಶೇಷವಾದ ವರದಿ, ವಿಶೇಷವಾದ ಮಾಹಿತಿಯನ್ನು ಹೊತ್ತು ಬರ್ತಾನೆ. ನಮಸ್ಕಾರ.